ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಹಾಗೂ ಇವತ್ತು ದೇಶದಾದ್ಯಂತ ಏನು ಬೆಂಕಿ ಹೊತ್ತು ಉರಿತಾ ಇದೆ, ಮಕ್ಕಳ ಭವಿಷ್ಯದ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಯೊಬ್ಬ ನಾಯಕರು ಇಲ್ಲಿ ಬಂದು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಪತ್ರಿಕಾಗೋಷ್ಠಿ ಬಂದಿರತಕ್ಕಂಥ ನಮ್ಮ ರಾಜ್ಯ ಅಹಿಂದ ನಾಯಕರಾದ ಅಶೋಕಣ್ಣವರೇ, ವೆಂಕಟರಮಣ್ಣವರೇ, OBC ಅಧ್ಯಕ್ಷರಾದಂಥ ವೆಂಕಟೇಶ್ ಗೌಡ್ರೆ, ಬ್ಲಾಕ್ ಅಧ್ಯಕ್ಷರಾಗಿರ್ತಂಥ ನಮ್ಮ ಅಮರಣ್ಣವರೇ, ಅಹಿಂದ ನಾಯಕರಾಗಿರ್ತಂಥ ನಮ್ಮ ರಾಜೂರವರೇ, ವೆಂಕಟರೆಡ್ಡಿ ಅವರೇ, ಮಂಜುನಾಥ್ ಅವರೇ, ಚಲಪತಿ ಅವರೇ, ಮುಜಾಹಿದ್ ಅವರೇ, ಹಾಗೂ ಎಲ್ಲ ಪತ್ರಿಕಾ ಮಿತ್ರರೇ, ಇದೆಲ್ಲ ಭಾಳ ಕೂಲಂಕುಷವಾಗಿ ನಮ್ಮ ಹಿರಿಯ ನಾಯಕರ ವೆಂಕಟೇಶ್ ಗೌಡರು ಭಾಳ ಕೂಲಂಕುಷವಾಗಿ ಇದರಲ್ಲಿ 5 ಪೇಜ್ ಇದೆ, ಒಂದು ಬಿಡದೆ ಕೂಡ ಪ್ರತಿಯೊಂದು ಅಂಶ ನಿಮ್ಗೆ ಹೇಳಿದ್ದಾರೆ. ಇಲ್ಲಿ ಹೇಳಿಲ್ಲ ಪ್ರತಿಯೊಂದು ಕೂಡ ಅಲ್ಲಿ ನಡೆದಿರ್ತಕ್ಕಂಥ ವಿಷಯ ಜಂತರ್ ಮಂತರಲ್ಲಿ ಇಡೀ ದೇಶವ್ಯಾಪ್ತಿಯಿಂದ ಪ್ರತಿಯೊಂದು ಬಂದು ಅಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಯಾಕೆ? ವಿದ್ಯಾರ್ಥಿಗಳ ಭವಿಷ್ಯತ್ತು. ಇಲ್ಲಿ ನೀವು ಇದ್ದೀರ, ನಾವಿದ್ದೀವಿ, ನಾವೆಲ್ಲ ಕೂಡ ಕಷ್ಟಪಟ್ಟು ಸಂಪಾದಿಸ್ತಕ್ಕಂಥ ಒಂದು ಆಸ್ತಿ ಆಗಿರ್ಬೋದು, ಅಂತಸ್ತು ಆಗಿರ್ಬೋದು, ಬಂಗಾರ ಬೆಳ್ಳಿ ಎಲ್ಲ ಕೂಡ ನಮ್ಮ ಮಕ್ಕಳಿಗೋಸ್ಕರ. ಆ ಮಕ್ಕಳ ಭವಿಷ್ಯವನ್ನೇ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಕೇಂದ್ರ ಸರ್ಕಾರ. ಇವ್ರು ಎಷ್ಟೋ ಅಥವಾ ಗೌರವ ಘನತೆ ಉಳಿಸ್ಕೊಂಡಿದ್ದಾರೆ. ಕೊಟ್ಟಿದ್ದ ಮಾತೊಂದು, ನಡ್ಕೊಂಡಿರೋದೊಂದು. ಮೇ 3 ನಡೆರ್ತಕ್ಕಂಥ ಏನು ನೀಟ್ ಪರೀಕ್ಷೆ ಇತ್ತು, ಅದು ಸೋರಿಕೆ ಆಗಿದೆ ಅಂತ ಹೇಳಿದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಂತ ವಿದ್ಯಾರ್ಥಿಗಳ ಭವಿಷ್ಯತ್ತು. ಆ ನೀಟ್ ಪರೀಕ್ಷೆ ಬರೀಬೇಕಾದ್ರೆ PKG ಹಿಡಿದು LKG 1ನೇ ಕ್ಲಾಸಿಂದ ಹಿಡಿದು 10ನೇ ತರಗತಿ ಫಸ್ಟ್ PU, ಸೆಕೆಂಡ್ PU ಆದ್ಮೇಲೆ ಇದೆಲ್ಲ ಯಾವುದು ಲೆಕ್ಕಕ್ಕೆ ಇಲ್ಲ. ನೀನು ಏನು ನೀಟ್ ಎಕ್ಸಾಮ್ ಬರೀತೀಯ, 720 ಮಾರ್ಕ್ಸ್ಗೆ ಏನು ನೀಟ್ ಎಕ್ಸಾಮ್ ಬರೀತೀಯ, ಅದ್ರಲ್ಲಿ 450, 500, 700ವರೆಗೂ ನೀವು ಬರೆದಂಥ ವ್ಯಕ್ತಿ ಒಬ್ಬರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಅದರಲ್ಲಿ ಕ್ಯಾಟಗರೀಸ್ ಬೇರೆ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂತ ಜವಾಬ್ದಾರಿ NTA ಅಥವಾ ನಮ್ಮ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವ್ರಿಗಿದೆಯಾ, ಅಥವಾ ಈ ದೇಶದ ರಕ್ಷಣೆ ಕೊಡದಿರ್ತಕ್ಕಂಥ ನಮ್ಮ ಅಮಿತ್ ಶಾ ಅವರು ಇವತ್ತೇನಲ್ಲಿ ಇಷ್ಟೆಲ್ಲ ರದ್ದಾಂತ ಆದರೂ ಕೂಡ ಅವ್ರ ಮೇಲೆ ಅಶ್ವ ಯೂಸ್ ಮಾಡಿಸಿ, ಲಾಠಿ ಚಾರ್ಜ್ ಮಾಡಿಸಿ, ಹೆಣ್ಣು ಮಕ್ಕಳ ಮೇಲೆ ಗುಪ್ತಾಂಗಗಳೆಲ್ಲ ಲಾಠಿಯನ್ನು ಹೊಡೆದು ಎಷ್ಟು ರದ್ದಾಂತ ಮಾಡ್ತಾ ಇದ್ದೀರಾ ನೀವು? ನಿಮಗೆ ಕನಿಕರ ಇಲ್ವಾ ವಿದ್ಯಾರ್ಥಿಗಳ ಮೇಲೆ? ಈ ದೇಶದ ಭವಿಷ್ಯತ್ ವಿದ್ಯಾರ್ಥಿಗಳ್ರಿ, ಈ ದೇಶದ ಆಸ್ತಿ ವಿದ್ಯಾರ್ಥಿಗಳು, ಇವ್ರಿಗೆಲ್ಲ ಇಷ್ಟೆಲ್ಲ ಮನಸ್ಸು ಇಷ್ಟು ನೋಯಿಸ್ತಾ ಇದ್ದೀರಲ್ಲ ನೀವು. ಯಾಕೆ? ಏನು ಪಾಪ ಮಾಡೋದು? ಮನ್ ಕಿ ಬಾತ್ ಅಂತೇಳಿ ಇಡೀ ದೇಶದ ವಿದ್ಯಾರ್ಥಿಗಳೆಲ್ಲ ನಿಮ್ಮನ್ನ ಎತ್ತಿ ಹಿಡಿದ್ರು, ಕೈ ಹಿಡಿದ್ರು. ಸತತ 3ನೇ ಬಾರಿ ಪ್ರಧಾನ ಮಾಡಿದ್ದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಗೌರವ ಘನತೆ ಇದೊಂದೇ. ಇದು ಎಷ್ಟು ಮಾತ್ರ ಸರಿ, ಎಷ್ಟು ಮಾತ್ರ ನ್ಯಾಯ BJP ನಾಯಕರಿಗೆ? ಇಷ್ಟಾದರೂ ಕೂಡ ನಿನ್ನೆ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ನಮ್ಮ ಜಯಸಿಂಹ ಹೇಳ್ತಾರೆ, ಇದು ಕಾಂಗ್ರೆಸ್ ಪಕ್ಷಕ್ಕಾಗಿದ್ರೆ ಸರಿ ಹೋಗ್ತಾ ಇತ್ತು, ಅದು ನಮ್ಮ BJP ಸರ್ಕಾರದಲ್ಲಾಗಿದೆ. ಅದನ್ನ ನಮ್ಮ ಮೋದಿಯವರು ಎಚ್ಚೆತ್ಕೊಂಡೆ. ನಿನಗೆ ಮಾನ, ಈ ಪತ್ರಿಕೆ ಮೂಲಕ ಹೇಳ್ತೀನಿ ನಾನು, ನಿಮಗೆ ಮಾನ ಮರ್ಯಾದೆ ಇದೆ ಪ್ರತಾಪ್ ಸಿಂಹ ಅವ್ರಿಗೆ, ಮಾನ ಮರ್ಯಾದೆ ಘನತೆ ಗೌರವ ಇದ್ರೆ ಪ್ರತಾಪ್ ಸಿಂಹ ಅವರ ದಯವಿಟ್ಟು ಈ ಮಾತನ್ನು ಹಿಂದಕ್ಕೆ ತಗೊಳ್ಳಿ. ನೀವು ರಾಜ್ಯ ಸರ್ಕಾರ ಇರುವಾಗ ಕೇಂದ್ರ ಸರ್ಕಾರ ಆಗಿರ್ತಕ್ಕಂಥ ಹಗರಣಗಳು ಸಾವಿರಾರು, ನಿಮ್ಮ ನಾಯಕರ ಮಾಡ್ತಕ್ಕಂಥ ಹಗರಣಗಳು ಸಾವಿರಾರು. ಇನ್ನೊಂದು ವಿಶೇಷ ಏನು ಗೊತ್ತಾ? ಇವತ್ತು ನಮ್ಮ ಕರ್ಮ, ಇವತ್ತು ದೇಶದ ಗೃಹ ಸಚಿವರಾಗಿದ್ದಾರಲ್ಲ, ಅದ್ರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಇಂಥ ಒಬ್ಬ ವ್ಯಕ್ತಿ ಇವತ್ತು ಈ ದೇಶವನ್ನು ಆಳ್ತಕ್ಕಂಥ ಗೃಹ ಸಚಿವರು, ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ಆಗುತ್ತೆ. ಅಂದ್ರೆ BJP ಸರ್ಕಾರ ಇದ್ರೆ ಏನು ಮಾಡ್ಬೋದು ಅಂತ ಹೇಳೋದವರು. ನಿಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಎತ್ಕೊಂಡ್ರೆ, ಅನ್ಯಾಯ ಅಕ್ರಮಗಳನ್ನ ಎತ್ಕೊಂಡ್ರೆ ನಮ್ದು ಝೀರೋ. ನಮ್ಮ ಸರ್ಕಾರ ಏನ್ ಮಾಡಿದೆ, ನಮ್ಮ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ, ಸತತ 130 ವರ್ಷಗಳ ಇತಿಹಾಸ ಉಳ್ಳತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಹೆಂಗ್ ನಡ್ಕೊಂತ ಇದನ್ನ ನಮ್ಮನ್ನು ನೋಡಿ ನೀವು ಕಲಿಬೇಕು. ನೀವು ಜಾಸ್ತಿ ಮುಂದೆ ಮಾತಾಡೋಕೆ ಇಷ್ಟ ಇಲ್ಲ ನಮಗೆ. ಅಲ್ಲಾಗಿರ್ತ ಅನ್ಯಾಯಗಳ ಬಗ್ಗೆ ಫಸ್ಟು ನಮ್ಮ NTA ಏನಿದೆ, ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ
ಮುಖ್ಯ ಸಚಿವರು ಏನಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಬೇಕು. ಪ್ರಧಾನ ಕಾರ್ಯದರ್ಶಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ ಕಾಟಾಚಾರಕ್ಕೆ, ಅದಾಗಬಾರ್ದು. ಜೊತೆಗೀಗ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನರು, ಕೇಂದ್ರ ಶಿಕ್ಷಣ ಸಚಿವರು, ಅವರನ್ನು ಮಾಡಬೇಕು. ಇನ್ನು ರಕ್ಷಣೆ ಕೊಡೋದ್ರಲ್ಲಿ ವಿಫಲರಾಗಿರ್ತಕ್ಕಂಥ ನಮ್ಮ ಅಮಿತ್ ಶಾ ಅವರನ್ನು ಮೊಟ್ಟ ಮೊದಲಿಗೆ ಅವರನ್ನು ಈ ದೇಶದನ್ನೇ ಬಹಿಷ್ಕಾರ ಮಾಡಬೇಕು. ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳಿಗೆ ನಾವು ಹೇಳಕ್ಕೆ ಇಷ್ಟಪಡಲ್ಲ, ಅದು ಪ್ರತಿಯೊಬ್ಬರಿಗೂ ಗೊತ್ತು ಇವತ್ತು ಏನು ಮಾಡ್ತಾ ಇದ್ದಾರಂತೆ. ಇದೆಲ್ಲ ಇವತ್ತು ಮಾತಾಡಬೇಕು, ನಮ್ಮ ನಾಯಕರೆಲ್ಲ ಮಾತಾಡಬೇಕು, ಇನ್ನೂ ಕೆಲವು ನಾಯಕರು ಬರಬೇಕಾಗಿತ್ತು, ಬರಲಿಲ್ಲ. ಸೊ ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ಎಲ್ಲ ಇವತ್ತು ಏನು ಅವರು ನಿರ್ಧಾರ ತಗೊಳ್ತಾರೆ, ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಅಮ್ಮವರು ಹಾಗೂ ಮಲ್ಲಿಕಾರ್ಜುನ ಸಾಹೇಬರು, ರಾಹುಲ್ ಗಾಂಧಿ ಅವರು, ನಮ್ಮ ಇಲ್ಲಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು, ಅವರ ಆದೇಶದ ಮೇರೆಗೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಹೋರಾಟ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಈಗಾಗಲೇ ಕೋಲಾರಲ್ಲಿ ದೊಡ್ಡದಾಗಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲೂ ಕೂಡ ನಾವು ಅದನ್ನು ಮಾಡಲೇ ಮಾಡ್ತೀವಿ, ನ್ಯಾಯ ಸಿಗೋವರೆಗೂ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಈ ಪತ್ರಿಕೆ ಮೂಲಕ ತಮ್ಮಲ್ಲಿ ನಾನು ಎರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭೀಮ್.